ಅವರೇ, ಏನಿದು ದುರಭ್ಯಾಸ? ಅದು ವೀರಣ್ಣವ್ರೆ. ವೀರಣ್ಣವ್ರೆ, ನೀವು ಅವನ್ನ ಹೊಡೆದಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಯಾಕಂದ್ರೆ ಅವನ ಹಿರಿಯ ಅಣ್ಣನ ಸ್ಥಾನದಲ್ಲಿ ನೀವು ಇದ್ದೀರಿ. ನೀವು ಏಕೆ ಅವನ ಮೇಲೆ ಕೈ ಮಾಡ್ತೀರಾ ಅಂದ್ರೆ ಅವನಿಗೂ ನಿಮ್ಗೂ ಏನ್ ವ್ಯತ್ಯಾಸ ವೀರಣ್ಣವ್ರೆ? ಸಿದ್ಧಾರ್ಥ ಅವರೇ, ನೀವು ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಇಷ್ಟೊತ್ತ ತನಕ ಇವ್ ನನಗೆ ಬಾಯಿ ಬಂದಂಗಂದ. ಏನಾದ್ರು ಮಾತಾಡದ್ನಾ? ಇಲ್ಲ. ಇವನು ಬರೀ ಈಗ ನಿಮ್ ತಮ್ಮ ಅಲ್ಲ, ನನ್ನ ಅಳಿಯ. ಯಾರ ಬಗ್ಗೆ ಮಾತಾಡ್ತದೆ ನೀವನು? ಯಾರ ಬಗ್ಗೆ ಮಾತಾಡ್ದ ಇವನು? ನನ್ನ ತಂಗಿ ಬಗ್ಗೆ. ನನ್ನ ತಂಗಿ ಬಗ್ಗೆ ಮಾತಾಡಕ್ಕೆ ಯಾರ ಅಧಿಕಾರ ಕೊಟ್ಟಿದ್ದು? ನೀವೇ ಯೋಚನೆ ಮಾಡಿ. ನಿಮ್ ತಂಗಿ ಸುಕೃತ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ನೀವು ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಯಾವ ಅಣ್ಣನೂ ಸುಮ್ಮನೆ ಇರೋದಿಲ್ಲ. ನಾನು ಒಂದ್ ಹೆಜ್ಜೆ ಜಾಸ್ತಿ ಅಷ್ಟೇ. ಯಾಕೆಂದ್ರೆ ನಿಮ್ಮ ತಂಗಿ ಮಾತ್ರ. ನನ್ನ ತಂಗಿ ನನ್ನ ಪ್ರಾಣ. ನನ್ನ ಉಸಿರು, ನನ್ನ ಮನೆ ದೇವತೆ, ಕುಲದೇವತೆ ಅವಳು. ಕುಲದೇವತೆ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಇಲ್ಲ. ನಾನು ಇವನ್ನ ರಸ್ತೆಯಲ್ಲಿ ನೋಡಿದ್ನಲ್ಲ, ಒಂಥರ ಆಗೋಯ್ತು. ಮನೆಗೆ ಹೋಗಿ ಯೋಚನೆ ಮಾಡಿದ್ಮೇಲೆ ನಾನು ಮಾಡಿದ ತಪ್ಪು ಅಂತ ನನಗನ್ಸಿ ಇವನ್ ಹೇಗಿದ್ದಾನೆ ಅಂತ ನೋಡಕ್ ಬಂದ್ರೆ ಇಲ್ಲಬಿಲ್ಲದ ನಾಲ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾನೆ. ಬಾಯಿಗೆ ಬಂದಾಗೆಲ್ಲ. ಇಲ್ಲ ವೀರಣ್ಣವ್ರೆ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ತಂಗಿ ಬಗ್ಗೆ ಅವನಿರೋ ಸ್ಥಿತಿ ನೋಡಿದ್ರಲ್ಲ ನೀವು. ಅವನಿಗೆ ನೀವು ಹೊಡೆದ್ರೂ ಅರ್ಥ ಆಗಲ್ಲ, ಬೈದ್ರೂ ಅರ್ಥ ಆಗಲ್ಲ. ಹೌದು ವೀರಣ್ಣವ್ರೆ, ಅವನಿಗೆ ಮೈ ಮೇಲೆ ಜ್ಞಾನ ಇಲ್ಲ. ಅವನಿಗೆ ನೋವಿದೆ ವೀರಣ್ಣವ್ರೆ. ಅರ್ಚನನ್ ಜೊತೆ ಇಲ್ಲ ಅನ್ನೋ ನೋವು. ಅವನಿಗೆ ಪ್ರಜ್ಞೆ ಬರ್ತಿದ್ದ ಹಾಗೆ ನಾನೇ ನಿಮ್ಮನೆ ಕರ್ಕೊಂಬಂದು ಕ್ಷಮೆ ಕೇಳಿಸ್ತೀನಿ. ಬೇಡ ಸಿದ್ಧಾರ್ಥ ಅವರೇ, ಅದೆಲ್ಲ ಏನು ಬೇಡ. ಇಲ್ಲಿಗೆ ಇದಕ್ಕೊಂದು ಪೂರ್ಣ ವಿರಾಮ ಹಾಕ್ಬಿಡೋಣ. ಅಯ್ಯೋ, ಈ ಜಗಳ ಬೆಳೆಸ್ಕೊಂಡು ಹೋದ್ರೆ ಯಾರಿಗೂ ಒಳ್ಳೇದಲ್ಲ. ಬೇಡ. ಅಲ್ಲ, ಅಣ್ಣ, ನಾನು ನಿಂತಿದ್ದೆ ಅಲ್ವಾ? ಇದ್ಯಾಕೆ ಬಿದೋಗ್ಬಿಟ್ಟಿದ್ದೀನಿ? ಭೂಕಂಪ ಏನಾದ್ರು ಆಯ್ತಾ? ಆಯ್ತು ಕಣ, ಶಾಂತಿ ನಿವಾಸದ ಬುಡನೆ ಅಲ್ಗಾಡೋಯ್ತು. ಹೇಳ ಮೇಲೆ ಹೇಳ. ಬುಡ ಎದ್ದೇಳು ಮೊದಲು, ನೀನು ಹೇಳ್ತೀನಿ. ಬಿಡಣ ಕೈ. ಎದ್ ಬಾಂದೆ. ನೀನ್ ಎದ್ದೇಳೋ ಮೇಲೆ. ಎದ್ದೇಳ ಮೇಲೆ. ಎದ್ದೇಳಪ್ಪ. ಏನೋ ಆಗಿದೆ ಇವನ್ಗೆ. ನಿಧಾನ ಕಣೋ. ಬಾ. ಅಯ್ಯೋ, ನನ್ ಮಾತು ಕೇಳು. ಬಿಡ. ನಡಿಯಪ್ಪ ನೀನು. ನಿಧಾನ ನಡಿ. ನಡಿ. ಬಿಡ. ಯಾವತ್ತೂ ಕುಡಿದೇ ಇದ್ದವ್ನು ಇವತ್ತು ಕುಡ್ಕೊಂಡ್ ಬಂದು ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ದಾನೆ. ಎಲ್ಲ ವೀರಣ್ಣವ್ರು ಬೇರೆ ಕೇಳಿಸ್ಕೊಂಡ್ಬಿಟ್ರು, ಏನ್ ಮಾಡ್ಲಿ?